हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸೊ ಎಲ್ಲರೂ ಈ ಫೆಬ್ರವರಿ ಮಾಸದ 2ನೇ ವಾರದ ಭವಿಷ್ಯಕ್ಕೋಸ್ಕರ ಸಾಪ್ತಾಹಿಕ ಭವಿಷ್ಯ, ವಾರದ ಭವಿಷ್ಯ ಅಥವಾ ಫೆಬ್ರವರಿ ತಿಂಗಳ 2ನೇ ವಾರದ ಭವಿಷ್ಯ ಇದೆಲ್ಲವನ್ನು ತಿಳಿದುಕೊಳ್ಳಲು ತಾವು ಕಾತುರದಿಂದ ಕಾಯ್ತಾ ಇದ್ದೀರಾ. ಸೊ ಹಾಗಾಗಿ ಈ ದಿನ ಈ ಫೆಬ್ರವರಿ ಮಾಸದ 2ನೇ ವಾರದ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಅನುಕೂಲತೆ ಇದೆ, ಯಾವೆಲ್ಲ ಅನಾನುಕೂಲತೆ ಇದೆ, ಹಾಗೂ ಪರಿಹಾರಗಳೇನು ಮತ್ತು ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಪರಿಹಾರಗಳು, ಆರ್ಥಿಕ ದೃಷ್ಟಿಯಿಂದ ಏನೆಲ್ಲ ಪರಿಹಾರಗಳು ಮತ್ತು ಇನ್ನೂ ಇತರ ವ್ಯಾವಹಾರಿಕ ದೃಷ್ಟಿಯಿಂದ ಏನೆಲ್ಲ ಪರಿಹಾರಗಳು ಅದೆಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈಗ ಗ್ರಹ ಸ್ಥಿತಿಗಳ ಅನುಗುಣವಾಗಿ ಎಲ್ಲೆಲ್ಲಿ ಯಾವ ಗ್ರಹ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗೂ ಪ್ರಮುಖ ದಿನಗಳು ಈ 9ರಿಂದ 15ನೇ ತಾರೀಕು ಈ ಫೆಬ್ರವರಿ ಮಾಸದ 2ನೇ ವಾರದ ಅಂದರೆ ಈ ದಿನದಿಂದ 9ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಬರ್ತಕ್ಕಂತಹ ಪ್ರಮುಖ ದಿನಗಳು ಮತ್ತು ಗ್ರಹಗಳ ಸ್ಥಿತಿಗಳನ್ನು ಗಮನಿಸೋಣ ಬನ್ನಿ. ಮೊದಲನೇದಾಗಿ ಇವತ್ತು 9/2/2026. ಸೊ ಇಲ್ಲಿ ನಮಗೆ ಒಂದು ಶನಿ ನಮಗೆ ಮೀನರಾಶಿಯಲ್ಲಿದೆ. ಆಮೇಲೆ ರಾಹು, ಬುಧ, ಶುಕ್ರ 3 ಗ್ರಹ ಒಟ್ಟಿಗೆ ಕುಂಭರಾಶಿಯಲ್ಲಿ ಇದ್ದಾರೆ. ಸೊ 14ನೇ ತಾರೀಕು 4 ಗ್ರಹಗಳು ಕುಂಭರಾಶಿಯಲ್ಲಿ ಇರ್ತಾರೆ. ರಾಹು, ಬುಧ, ಶುಕ್ರ, ರವಿ ಈ 4 ಗ್ರಹಗಳು ನಿಮಗೆ 14ನೇ ತಾರೀಕು ಕುಂಭರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಪ್ರಸ್ತುತ ಇವತ್ತು ನೋಡೋದಾದರೆ ರವಿ, ಕುಜ ಮಕರ ರಾಶಿಯಲ್ಲಿ ಇದ್ದಾರೆ. ಇನ್ನು ಚಂದ್ರ ಬಂದ್ಬಿಟ್ಟು ತುಳಾ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ವಿಷಯ ಹೇಳೋದಾದರೆ ಗುರು ನಿಮಗೆ ಇಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ನಾವು ಈ ಒಂದು ದಿನದ ವಿಶೇಷ ಅಂತ ನೋಡೋದಾದರೆ, ಅಂದರೆ ಈ ವಾರದಲ್ಲಿ ಬರ್ತಕ್ಕಂತಹ ವಿಶೇಷ ನೋಡೋದಾದರೆ ಇಲ್ಲಿ 13ನೇ ತಾರೀಕು ವಿಜಯ ಏಕಾದಶಿ ಇದೆ. ಈ ಏಕಾದಶಿ ಹೆಸರೇ ಸೂಚಿಸಿದಂತೆ ವಿಜಯ, ಅಂದರೆ ಯಾರೆಲ್ಲ ಈ ದಿನ ಏಕಾದಶಿಗೆ ಉಪವಾಸ ಮಾಡಿ ಆ ಗುರುರಾಯರ ಸೇವೆ ಆಗಿರ್ಬೋದು, ಶ್ರೀನಿವಾಸ ದೇವರ ಸೇವೆ ಆಗಿದ್ದು ಮಾಡಿದ್ದೇ ಆದಲ್ಲಿ ನಿಮಗೆ ಮುಂದೆ ಬರ್ತಕ್ಕಂತಹ ದಿನಗಳು ವಿಜಯಪ್ರದವಾಗಿರುತ್ತೆ. ಅದೇ ರೀತಿಯಾಗಿ ಇದೇ ತಿಂಗಳು 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಸೊ ಎಲ್ಲರಿಗೂ ಒಂದು ಶಿವರಾತ್ರಿ ದಿನದ ಒಂದು ಕನ್ಫ್ಯೂಸ್ ಇದೆ, 15ನೇ ತಾರೀಕು 16ನೇ ತಾರೀಕು ಅಂತೇಳಿ. ಸೊ ಇಲ್ಲಿ ತಿಥಿ ನಮಗೆ ಚತುರ್ಥಿ ತಿಥಿ ಬಂದುಬಿಟ್ಟು 15ನೇ ತಾರೀಕು ಸಾಯಂಕಾಲ 5:30 ನಂತರ ಬರುತ್ತೆ. ಅದು ಮರುದಿನ ಬದಲಾವಣೆ ಆಗುತ್ತೆ. ಬಟ್ ಚತುರ್ಥಿಯ ದಿನ ರಾತ್ರಿ ಯಾವುದು ತಿಥಿ ಇರುತ್ತೋ ಆ ದಿನವನ್ನೇ ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಚತುರ್ಥಿ ಫುಲ್ಲು ನಮಗೆ ಇರ್ತಾ ಇರೋದು 15ನೇ ತಾರೀಕು ರಾತ್ರಿ. ಸೊ ಹಾಗಾಗಿ 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಆ ಶಿವರಾತ್ರಿಯ ಉಪವಾಸ, ಜಾಗರಣೆ, ಆಚರಣೆ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡೋಣ. ಈಗ ನಮಗೆ ಬೇಕಾಗಿರೋದು ವಾರದ ಭವಿಷ್ಯ, ಸಾಪ್ತಾಹಿಕ ಭವಿಷ್ಯ. ಸೊ ಆ ಒಂದು ಭವಿಷ್ಯವನ್ನು ಈ ಒಂದು ದಿನದಲ್ಲಿ ನೋಡುವಂತಹ ಒಂದು ಪ್ರಯತ್ನ ಮಾಡೋಣ. ಈ ಒಂದು ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು, ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿದುಕೊಳ್ಳೋಣ. ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ಮಾಸದ 2ನೇ ವಾರದ ಭವಿಷ್ಯ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ನೋಡೋಣ ಈ ಸಾಪ್ತಾಹಿಕ ಭವಿಷ್ಯದಲ್ಲಿ. ಇಲ್ಲಿ ಕನ್ಯಾ ರಾಶಿಯವರಿಗೆ ಮೊದಲನೇದು ಆರ್ಥಿಕವಾಗಿ ನೋಡೋದಾದರೆ ಈ ವಾರದಲ್ಲಿ ನಿಮಗೆ ಬರುವಂಥ ಆದಾಯ ಸ್ವಲ್ಪ ಕಂಟ್ರೋಲ್ ಆಗಿ ಬರುವಂಥದ್ದಾಗುತ್ತೆ. ಅಂದರೆ ಸ್ಪೀಡ್ ರೀತಿಯಲ್ಲಿ ಇರೋದಿಲ್ಲ, ಎಲ್ಲೋ ಫಿಲ್ಟರ್ ಆಗಿ ಬರುವಂಥದ್ದಾಗುತ್ತೆ. ಆದಾಯ 100 ಬರೋದಿದ್ದರೆ ನಿಮಗೆ ಒಂದು 50 ರೂಪಾಯಿ ಸಿಗುವಂಥದ್ದಾಗುತ್ತೆ. ಇನ್ನೂ 50 ರೂಪಾಯಿ ವಾರದ ಕೊನೆಯ ಭಾಗದಲ್ಲಿ ಸಿಗುವಂಥದ್ದಾಗುತ್ತೆ. ಅಂದರೆ ಆದಾಯದ ಮೂಲ ಏನಿದೆಯಲ್ಲ ಅದು ಸ್ವಲ್ಪ ಎಲ್ಲೋ ಫಿಲ್ಟ್ರ್ ಕಟ್ ಆಫ್ ಆಗಿ ಬರುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಸಿಡುಕುತನ, ಕೋಪ, ತಾಪ ಅತಿ ವೇಗದಲ್ಲಿ ಕನ್ಯಾ ರಾಶಿಯವರಿಗೆ ಸಿಗುವಂಥದ್ದು. ಆದಷ್ಟು ಕನ್ಯಾ ರಾಶಿಯವರು ತಾಳ್ಮೆಯಲ್ಲೇ ಇರ್ತಾರೆ. ಬಟ್ ಇಲ್ಲಿ ತಾಳ್ಮೆ ಕಟ್ಟೆ ಬಡಿತಾ ಇರೋದು ಯಾಕಂದರೆ ಕಮಿಟ್ಮೆಂಟ್ಸ್. ಯಾಕೆಂದರೆ ಅದು ಬರೋ ಒಂದು ಏನಂತೀರ ಊಹೆ ಇತ್ತು ಈ ವಾರ ನನಗೆ ಸಿಗುತ್ತೆ ಅಂತ. ಬಟ್ ಅದು 50% ಬಂದಾಗ ಯಾವ ಮನುಷ್ಯ ತಾಳ್ಮೆಯಿಂದ ಇರ್ತಾನೆ. ಹಾಗಾಗಿ ಸ್ವಲ್ಪ ರೇಗಾಡೋದು,
ಮನೆಯ ಕುಟುಂಬ ಸದಸ್ಯರೊಡನೆ, ಸ್ನೇಹಿತರೊಡನೆ, ಆತ್ಮೀಯರೊಡನೆ ಸ್ವಲ್ಪ ಎಲ್ಲೋ ಘರ್ಷಣೆ ಕೊಡುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಹಳೆಯ ಹಣ ವಾಪಸ್ಸು ಕೇಳುವಂಥದ್ದಾಗತ್ತೆ ಸ್ನೇಹಿತರಿಂದ ಮತ್ತು ನಿಮ್ಮ ಸಾಲಗಾರರಿಂದ ಅಂತಲೇ ಹೇಳ್ಬೋದು. ಅಂದರೆ ಅದು ಸ್ವಲ್ಪ ಎಲ್ಲೋ ನಿಮ್ಮ ಮನಸ್ಸನ್ನು ಇನ್ನೂ ಒಂಥರ ಈ ಹೋಮದಲ್ಲಿ ತುಪ್ಪ ಹಾಕಿದಾಗೆ ಅಥವಾ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದಂಗೆ, ಆಲ್ರೆಡಿ ಕೋಪ ಇದೆ, ಇದು ಇವನು ಬೇರೆ ಬಂದುಬಿಟ್ಟ, ಇನ್ನೂ ಸ್ವಲ್ಪ ಜಾಸ್ತಿ ರೇಗಾಡುವುದು, ಕೆಟ್ಟ ಕೆಟ್ಟ ಪದಗಳು ಉಪಯೋಗ ಆಗುವಂಥದ್ದು ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ಹೇಳೋದಾದರೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗೋದಲ್ಲದೆ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಆದಾಯದ ಮೂಲ ಕಡಿಮೆಯಾಗಿ ಖರ್ಚುಗಳು ಅಧಿಕಗೊಂಡಿರೋದ್ರಿಂದ ನಿಮಗೆ ಬ್ಯಾಲೆನ್ಸ್ ಮಾಡಲು ಸಾಧ್ಯವಾಗೋದಿಲ್ಲ. ಯಾರ ಮೇಲಾದರೂ ರೇಗಾಡ್ತೀರಾ, ಯಾರ ಮೇಲಾದರೂ ಏನೋ ಅಪಾದನೆ, ಏನೋ ಮತ್ತೊಂದು ಮಗದೊಂದು, ಒಟ್ಟಿನಲ್ಲಿ ಈ ವಾರ ಸ್ವಲ್ಪ ಕೌಟುಂಬಿಕವಾಗಿ ಘರ್ಷಣೆ ಅಂತ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳ ವಿಷಯಕ್ಕೆ ಬರೋದಾದರೆ ಶೈಕ್ಷಣಿಕವಾಗಿ ಹಾರ್ಡ್ ವರ್ಕ್ ಮಾಡಲೇಬೇಕು. ನೆನಪಿನ ಶಕ್ತಿ ಇಲ್ಲ ಅಂದ್ರೂ ನೀವು ಹಾರ್ಡ್ ವರ್ಕ್ ಮಾಡಿ ಪಾಸ್ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೈವಾಹಿಕ ವಿಷಯಕ್ಕೆ ಬರೋದಾದರೆ ದಾಂಪತ್ಯದಲ್ಲಿ ಬಿರುಕು, ದಾಂಪತ್ಯದಲ್ಲಿ ಮನಸ್ತಾಪ ಕಂಡು ಬರುವಂಥದ್ದಾಗುತ್ತೆ. ಇನ್ನು ಕುಟುಂಬ ಸದಸ್ಯರೊಡನೆ ಮನಸ್ತಾಪ, ಒಂದು ಸ್ವಲ್ಪ ನಿಮ್ಮ ಅತಿರೇಕದ ಮಾತು, ದರ್ಪದ ಮಾತು, ಕೋಪದ ಮಾತು ಅವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಅವರು ಕೂಡ ಎದುರು ಉತ್ತರವನ್ನು ಆಡ್ತಾ ಇರೋದರಿಂದ ನಿಮಗೆ ಒಂದಿಷ್ಟು ದಿನಗಳ ಕಾಲ ಈ ಮನೆಗೆ ಬರೋದು ಬೇಡ ಅಂತ ಅನಿಸ್ಬಿಡುತ್ತೆ. ಆ ಒಂದು ರೀತಿಯಲ್ಲಿ ವಾತಾವರಣ ಮನೆಯಲ್ಲಿ ಇರುತ್ತೆ ಅಂತಲೂ ಹೇಳ್ಬೋದು. ಇನ್ನು ಆರೋಗ್ಯ ವಿಷಯಕ್ಕೆ ಬರೋದಾದರೆ ಒಂದಿಷ್ಟು ಹೊಟ್ಟೆ ನೋವು, ತಲೆನೋವು, ಮೈಕೈ ನೋವು, ಕಾಲುಗಳ ನೋವು ಅತಿಯಾಗಿ ಕಾಡ್ತಾ ಇರುತ್ತೆ. ಅದರಲ್ಲೂ ಈ ಸಾಲಗಾರ ಉಪಟಳ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತೆ. ಒಮ್ಮೊಮ್ಮೆ ಊಟವನ್ನು ತ್ಯಾಗ ಮಾಡಿ ಎಲ್ಲೋ ಒಂದು ಕತ್ತಲು ರೂಮದಲ್ಲಿ ಕೂತ್ಕೊಳ್ಳುವಂಥ ಪ್ರಸಂಗವೂ ಕೂಡ ಕನ್ಯಾ ರಾಶಿಯವರಿಗೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ದಿನಗಳ ಕಾಲ ಆಹಾರವನ್ನು ಕೂಡ ನೀವು ತ್ಯಾಗ ಮಾಡ್ತೀರಾ. ತುಂಬ ಬೇಜಾರು, ನರ್ವಸ್ಸು, ಡಿಪ್ರೆಷನ್ಗೆ ಹೋಗುವಂಥದ್ದಾಗುತ್ತೆ ಈ ವಾರ ಕನ್ಯಾ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಏನಾದರೂ ಯೋಗ ಅಂತ ಕೂಡಿಕೊಂಡು ಬರುವಂಥದ್ದಾದರೆ ಅದು ಬುಧನ ಮತ್ತು ಶನಿಯ ಪ್ರಭಾವದಿಂದ ಒಂದಿಷ್ಟು ಪೀಠೋಪಕರಣಗಳಾಗಿರ್ಬೋದು, ಎಲೆಕ್ಟ್ರಿಕಲ್ ವಸ್ತುಗಳಾಗಿರ್ಬೋದು ನಿಮ್ಮ ಮನೆಗೆ ಬಂದು ಸೇರುವಂಥದ್ದಾಗತ್ತೆ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಬುಧವಾರ ದಿನ ಗಣಪತಿ ದೇವರ ಆರಾಧನೆ ಮಾಡಿ, ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಹಾಗೂ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ನಿಮ್ಮ ಕಷ್ಟಗಳು, ಅನಾರೋಗ್ಯದ ಸಮಸ್ಯೆಗಳು ಹಾಗೂ ನಿಮ್ಮ ಒಂದು ದಾಂಪತ್ಯ ಜೀವನದ ಮನಸ್ತಾಪಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇದೇ ತಿಂಗಳು 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಸೊ ಈ ಒಂದು ಸೋಮವಾರದಿಂದಲೇ ಸಾಧ್ಯವಾದಷ್ಟು ಉಪವಾಸ ಆಚರಣೆಯನ್ನು ಮಾಡ್ತಾ ಬನ್ನಿ, ಶಿವನ ದರ್ಶನವನ್ನು ಮಾಡ್ಕೊಳ್ತಾ ಬನ್ನಿ ಹಾಗೂ ಶಿವನ ಅಷ್ಟೋತ್ತರವನ್ನು ಪಠನೆ ಮಾಡಿ ಹಾಗೂ ಮಹಾಮೃತ್ಯುಂಜಯ ಜಪವನ್ನು 108 ಸಲ ಪ್ರತಿದಿನ ಹೇಳ್ತಾ ಬನ್ನಿ. ಇದರಿಂದ ಅನೇಕ ಉತ್ತಮ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ನೀವು ಪಡೆದುಕೊಳ್ಳುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಫೆಬ್ರವರಿ ಮಾಸದ 2ನೇ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.